ಸ್ನೇಹಿತರೆ, ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ನಾನು ನಿಮ್ಮ ಮೋಹನ್ ದಾಸ್ ಮಾಡುವ ನಮಸ್ಕಾರಗಳು. ಇವತ್ತು ನಾವು ನಿಮಗೆ ಮಾಗಡಿಯಲ್ಲಿರುವ ಶ್ರೀ ಕಲ್ಯಾಣ ವರಪ್ರದ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಕರೆದೊಯ್ಯುತ್ತಿದ್ದೇವೆ. ವಿಶೇಷವೇನು ಅಂತ ಕೇಳ್ತಿದ್ದೀರಾ? ಬಹಳನೇ ವಿಶೇಷ. ಮಾಘ ಮಾಸದ ತ್ರಯೋದಶಿಯ ಗೋಧೂಳಿ ಲಗ್ನದಲ್ಲಿ ಶ್ರೀನಿವಾಸ ಹಾಗೂ ಪದ್ಮಾವತಿಯರ ಕಲ್ಯಾಣಕ್ಕೆ ಬನ್ನಿ, ನಾವು ಕಲ್ಯಾಣೋತ್ಸವದಲ್ಲಿ ಭಾಗವಹಿಸೋಣ. ಇದಕ್ಕಿಂತ ಮೊದಲು ಶ್ರೀನಿವಾಸ ಕಲ್ಯಾಣವನ್ನು ಸಂಕ್ಷಿಪ್ತವಾಗಿ ತಿಳಿಸಲು ಪ್ರಯತ್ನಿಸುತ್ತೇನೆ. ಶ್ರೀನಿವಾಸನು ಕಲಿಯುಗದಲ್ಲಿ ಭೂಮಿಗೆ ಹೇಗೆ ಬಂದ, ಶ್ರೀಲಕ್ಷ್ಮಿಯು ಭೂಮಿಗೆ ಹೇಗೆ ಬಂದಳು, ಯಾವ ಕಾರಣಕ್ಕೆ ಇವರು ಭೂಮಿಗೆ ಬಂದು ಇಲ್ಲೇ ಪ್ರೀತಿ, ವಿವಾಹ ಇತ್ಯಾದಿಗಳೆಲ್ಲ ಹೇಗೆ ಜರುಗಿತು ಎನ್ನುವುದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಇದೆಲ್ಲ ಅಚ್ಚರಿಯಲ್ವೇ? ಬಹಳ ಸ್ವಾರಸ್ಯಕರವೂ ಆಗಿದೆ. ಒಮ್ಮೆ ವೈಕುಂಠದಲ್ಲಿ ಮಹಾವಿಷ್ಣುವು ಯೋಗನಿದ್ರೆಯಲ್ಲಿದ್ದಾಗ ಪತ್ನಿ ಶ್ರೀಲಕ್ಷ್ಮಿಯು ವಿಷ್ಣು ಪಾದದ ಕೆಳಗಡೆ ಕುಳಿತು ಕಾಲು ಒತ್ತುತ್ತಿದ್ದಾಗ ಅದೇ ಸಂದರ್ಭದಲ್ಲಿ ಭೃಗು ಋಷಿಯು ವಿಷ್ಣುವಿನ ದರ್ಶನ ಪಡೆಯಲೆಂದು ಧಾವಿಸುತ್ತಾರೆ. ಅದೇ ಸಂದರ್ಭದಲ್ಲಿ ಶ್ರೀಹರಿ ಹಾಗೂ ಮಹಾಲಕ್ಷ್ಮಿಯು ಜೊತೆಯಲ್ಲೇ ಇದ್ದುದನ್ನು ಭೃಗು ಋಷಿಯು ನೋಡುತ್ತಿದ್ದಂತೆ ಇವರು ಬಂದಿರುವುದು ಯಾರಿಗೂ ಗೋಚರಿಸಲಿಲ್ಲ. ವೈಕುಂಠಕ್ಕೆ ಬಂದಿರುವ ಭೃಗು ಋಷಿಗೆ ಇದನ್ನು ತಿಳಿದು ತೀವ್ರ ಕೋಪಕ್ಕೆ ಗುರಿಯಾಗುತ್ತದೆ. ಎಷ್ಟು ಹೊತ್ತಾದರೂ ವಿಷ್ಣು ಸ್ವಾಗತಿಸದೇ ಇದ್ದುದು, ಬರಮಾಡಿಕೊಳ್ಳದೇ ಇದ್ದುದು ತೀವ್ರ ಕೋಪಕ್ಕೆ ಗುರಿ ಮಾಡುತ್ತದೆ.
ಕೂಡಲೇ ಹರಿಯ ಧ್ಯಾನವನ್ನು ಸೆಳೆಯುವುದರಲ್ಲಿ ಅವರು ವಿಫಲರಾಗುತ್ತಾರೆ. ಕೋಪವನ್ನು ತಡೆದುಕೊಳ್ಳಲಾಗದೆ ಅವಮಾನಿತರಾದ ಭೃಗುಋಷಿಯು ಕಾಲನ್ನೆತ್ತಿ ವಿಷ್ಣುವಿನ ಎದೆಗೆ ಒದ್ದು ಬಿಡುತ್ತಾರೆ. ಅದು ನೇರವಾಗಿ ಹೃದಯದಲ್ಲಿ ವಾಸಿಸುವ ಶ್ರೀ ಲಕ್ಷ್ಮಿಯ ಆವಾಸ ಸ್ಥಾನವಾದುದರಿಂದ ಲಕ್ಷ್ಮಿಯು ಅವಮಾನಿತಳಾಗಿ ಕೋಪಗೊಂಡು ವಿಷ್ಣುವನ್ನು ತೊರೆಯಲು ಆಲೋಚನೆ ಮಾಡುತ್ತಾಳೆ. ಇದಕ್ಕಿಂತ ಮೊದಲು ಭೃಗುಋಷಿಯು ಹೃದಯಕ್ಕೆ ಒದ್ದಿದ್ದು ಮಾತ್ರವಲ್ಲದೆ ಶಪಿಸಿಯೂ ಬಿಡುತ್ತಾನೆ. ಏನೆಂದರೆ, ನೀನು ನಿನ್ನ ಪತ್ನಿಯಿಂದ ಬೇರೆಯಾಗು ಹಾಗೂ ವಿರಹ ವೇದನೆಯನ್ನು ಅನುಭವಿಸುತ್ತಾ ಆಕೆಯನ್ನು ಹುಡುಕಲಾರಂಭಿಸು ಅಂತೇಳಿ ಶಾಪವನ್ನೀಯುತ್ತಾರೆ. ಭೂಲೋಕದಲ್ಲಿ ಆಮೇಲೆ ಇಬ್ಬರ ಸಮಾಗಮವಾಗಲಿ ಅಂತ ಶಪಿಸುತ್ತಾರೆ. ಇದರಿಂದ ಲಕ್ಷ್ಮಿಯು ತುಂಬಾ ಅವಮಾನಿತಳಾಗಿ ಕ್ರೋಧಗೊಂಡು ವಿಷ್ಣುವಲ್ಲಿ ಕುಪಿತಳಾಗಿ, ಒಬ್ಬ ಸನ್ಯಾಸಿಯಿಂದ ನಮ್ಮಿಬ್ಬರ ದಾಂಪತ್ಯ ಒಡೆಯಿತು, ನನ್ನ ಮೇಲೆ ಆದ ಅವಮಾನಕ್ಕೆ ನಾನು ಎಂದೂ ಸಹಿಸಲಾರೆ ಎಂದು ವಿಷ್ಣು ಲೋಕವನ್ನು ತಕ್ಷಣವೇ ತೊರೆಯುತ್ತಾಳೆ. ಆಮೇಲೆ ಮಹಾವಿಷ್ಣುವು ಭೃಗುಋಷಿಯಲ್ಲಿ ಕ್ಷಮೆ ಕೇಳಿ ಆದರದಿಂದ ಅವರನ್ನು ಸಂತೈಸಲು ಪ್ರಯತ್ನಿಸುತ್ತಾನೆ ಹಾಗೂ ಆಸೀನರಾಗಲು ಹೇಳಿ ತಾನು ಭೃಗುಋಷಿಯ ಪಾದಗಳನ್ನು ತೊಳೆದು ಪೂಜೆ ಮಾಡಿ ಕಾಲನ್ನು ತನ್ನ ತೊಡೆಯ ಮೇಲಿರಿಸಿ ಕಾಲು ಒತ್ತಿ ಅವರನ್ನು ಸಂತೋಷಪಡಿಸುತ್ತಾನೆ. ಅದೇ ಸಮಯದಲ್ಲಿ ಭೃಗುಋಷಿಯ ಕಾಲನ್ನು ಮುಟ್ಟಿ ಅವರ ಪಾದದ ಕೆಳಗಡೆ ಇರುವ ಅಹಂಕಾರದ ಕಣ್ಣನ್ನು ವಿಷ್ಣುವು ತಿವಿಯುತ್ತಾನೆ. ಇದರಿಂದ ಭೃಗುಋಷಿಯ ಅಹಂಕಾರ ಇಳಿದು ತಾನು ಮಾಡಿದ ತಪ್ಪಿನ ಅರಿವಾಗಿ ಶ್ರೀಹರಿಯಲ್ಲಿ ಕ್ಷಮೆಯಾಚಿಸಿ ತನ್ನ ಪಾಪವನ್ನು ಮನ್ನಿಸುವಂತ ಬೇಡಿಕೊಳ್ಳುತ್ತಾನೆ. ತದನಂತರ ಮಹಾವಿಷ್ಣು ಪತ್ನಿಯ ವಿರಹ ತಾಳಲಾಗದೆ ನೇರವಾಗಿ ಭೂಮಿಗೆ ಆಗಮಿಸುತ್ತಾನೆ. ಇತ್ತ ಲಕ್ಷ್ಮಿಯು ನಾರಾಯಣಪುರದಲ್ಲಿರುವ ಆಕಾಶರಾಜ ಮತ್ತು ಧರಣಿ ದೇವಿಯರ ಪುತ್ರಿಯಾಗಿ ಪದ್ಮಾವತಿ ಎಂಬ ಹೆಸರಿನಿಂದ ಅವತರಿಸುತ್ತಾಳೆ. ಹೀಗೆ ಇಬ್ಬರೂ ಭೂಮಿಯಲ್ಲಿ ಅವತರಿಸುತ್ತಾರೆ. ಶ್ರೀನಿವಾಸನಿಗೆ ಬಕುಳಾದೇವಿ ತಾಯಿಯಾಗಿ ಆಕೆಯ ಮುದ್ದಿನ ಮಗನಾಗಿ ಬಲು ಪ್ರೀತಿಯಿಂದ ಶೇಷಾಚಲದಲ್ಲಿ ವಾಸಿಸುತ್ತಾರೆ. ಹೀಗೆ ಶ್ರೀನಿವಾಸನಿಗೆ ಬೇಟೆಯಾಡಬೇಕೆಂಬ ಇಚ್ಛೆ ಉಂಟಾಗಿ ವನಪ್ರವೇಶ ಮಾಡಿದಾಗ ಒಬ್ಬ ಸುಂದರಿ ಸ್ಫುರದ್ರೂಪಿ ಕೋಮಲೆಯಾದ ಕನ್ಯೆಯನ್ನು ಅವಳ ಜೊತೆ ಬಂದಿರುವ ಸೇವಕಿಯರ ಗುಂಪಿನೊಂದಿಗೆ ನೋಡಿ ಆಕರ್ಷಿತನಾಗುತ್ತಾನೆ. ಹಾಗೆಯೇ ಪದ್ಮಾವತಿಯು ಕೂಡ ಶ್ರೀನಿವಾಸನನ್ನು ಕಂಡು ತನ್ನ ಮನಸ್ಸನ್ನು ಅಯಸ್ಕಾಂತದಂತೆ ಸೆಳೆದಿರುವ ಆ ವ್ಯಕ್ತಿ ಯಾರು, ಆ ಪುರುಷನಾರು ಅಂತೇಳಿ ತುಂಬ ಆಲೋಚಿಸಿ ಆಕರ್ಷಿತಳಾಗುತ್ತಾಳೆ. ಹೀಗೆ ಇಬ್ಬರಲ್ಲೂ ಮಾತುಕತೆಯಾಗಿ ಒಬ್ಬರಿಗೊಬ್ಬರು ಪರಿಚಯಗೊಂಡು ವಿವಾಹ ನಿಶ್ಚಯವಾಗುತ್ತದೆ. ಆಕಾಶರಾಜನಿಗೆ ಸುದ್ದಿ ತಿಳಿದು ತನ್ನ ಮಗಳನ್ನು ಭಗವಂತನಾದ ಶ್ರೀನಿವಾಸನಿಗೇ ಕೊಟ್ಟು ಮದುವೆ ಮಾಡುವುದಾಗಿ ನಿರ್ಧಾರ ಮಾಡಿ ಗುರುಗಳಾದ ಬೃಹಸ್ಪತಿಯಲ್ಲಿ ವಿವಾಹ ಆಮಂತ್ರಣವನ್ನು ಮುದ್ರಿಸಿ ಹಂಚುವಂತೆ ಹೇಳುತ್ತಾನೆ. ಬಹಳ ಆನಂದಭರಿತನಾದ ಆಕಾಶರಾಜ ಸರ್ವ ಸಿದ್ಧತೆ ಮಾಡಿ ಬಂಧು ಬಾಂಧವರಿಗೆಲ್ಲ ತಿಳಿಸಿ ದೇವಾನುದೇವತೆಗಳಿಗೆಲ್ಲ ಆಹ್ವಾನಿಸುತ್ತಾನೆ. ನಾರದ ಮುನಿಗಳಿಂದಾಗಿ ಹಲವು ದೇವತೆಗಳ ಆಗಮನವೂ ಆಗುತ್ತದೆ. ಶುಕ್ರವಾರದ ವೈಶಾಖ ಶುದ್ಧ ದಶಮಿಯಂದು ಶುಭ ಲಗ್ನ, ಶುಭ ಗಳಿಗೆಯಲ್ಲಿ ಪದ್ಮಾವತಿಯ ಕನ್ಯಾದಾನ ಮಾಡುತ್ತಾರೆ. ಹೀಗೆ ಸಮಸ್ತ ದೇವತೆಗಳ, ಗಂಧರ್ವರ, ಮುನೀಶ್ವರರ, ರಂಬೆ, ಮೇನಕೆ 16 ಲೋಕದ ದೇವತೆಗಳ ಸಮ್ಮುಖದಲ್ಲಿ ಶ್ರೀನಿವಾಸ ಪದ್ಮಾವತಿಯ ಮಂಗಳಮಯವಾದ ಕಲ್ಯಾಣ ಮಹೋತ್ಸವವು ಭರ್ಜರಿಯಾಗಿ 5 ದಿನಗಳ ಕಾಲ ನೆರವೇರುತ್ತದೆ. ನಾರಾಯಣಪುರವೆಂಬ ಊರಲ್ಲಿ ಸ್ವರ್ಗವೇ ಸೃಷ್ಟಿಯಾಗುತ್ತದೆ. ಏಕೆಂದರೆ ಭಗವಂತನ ಕಲ್ಯಾಣಕ್ಕೆ ಆಗಮಿಸಿದ ಸರ್ವರು ವಿವಿಧ ಲೋಕಗಳಿಂದ ಬಂದಿರುವ ಕಾರಣ ಇಡೀ ಊರಿನಲ್ಲಿ ಸಂಭ್ರಮವೋ ಸಂಭ್ರಮ. ವರ್ಣಿಸಲು ಅಸಾಧ್ಯವಾದಂತಹ ಸಡಗರ, ವೈಭವ, ವೈಭೋಗ, ಸೃಷ್ಟಿಯೇ ಬದಲಾದಂತೆ ಕಣ್ಣಿಗೆ ಭಾಸವಾಗುತ್ತಿತ್ತು. ಹಾಗೂ ಎಲ್ಲೆಡೆ ನೋಡಿದರಲ್ಲೂ ಹಬ್ಬವೇ ಹಬ್ಬ. ಆಕಾಶರಾಜ ಧರಣಿ ದೇವಿಯರಿಗೆ ಸಾಕ್ಷಾತ್ ಭಗವಂತನೇ ಅಳಿಯನಾದನೆಂಬ ಸಂತಸಕ್ಕೆ ಎಣೆಯಿಲ್ಲದಾಯಿತು. ಮತ್ತು ಶ್ರೀನಿವಾಸನ ಭವ್ಯ ಸ್ವಾಗತ, ಕನ್ಯಾದಾನ, ಊಟೋಪಚಾರಗಳು, ಉಡುಗೊರೆಗಳ ಸಾಲು ದೇವಲೋಕವೇನೋ ಎಂಬಂತೆ ಭಾಸವಾಗುತ್ತಿತ್ತು. ಹೀಗೆ ವಿವಾಹ ಕಾರ್ಯವು ಭರ್ಜರಿಯಾಗಿ ನೆರವೇರಿತು. ಆಮೇಲೆ ಪದ್ಮಾವತಿ ಶ್ರೀನಿವಾಸರು ಜೊತೆಯಾಗಿ ಅಗಸ್ತ್ಯಾಶ್ರಮಕ್ಕೆ ಸ್ವಗೃಹಕ್ಕೆ ತೆರಳಿದರು. ಪ್ರಭವಾದಿ ಷಷ್ಠಿ ಸಂವತ್ಸರಾಣಾಂ ಮಧ್ಯೆ ಶ್ರೀ ವಿಶ್ವಾವಸೋರಾಣಿ ಸಂವತ್ಸರೇ ಸಮಾಪ್ತಿರ್ತವಾದೌ ಶ್ರೀ ವಿಶ್ವಕ್ಸೇನಾರಾಧನಂ ಕರಿಷ್ಯೇ. ದಿವ್ಯಾಕಾರಂ ಸರೋಜಾಕ್ಷಂ ಶಂಖಚಕ್ರಗದಾಧರಂ ಮುಕುಂದದ್ವಾರವಿನಯಂ ವಿಶ್ವಕ್ಸೇನೋಪಾಸ್ಮಹೇ. ಓಂ ಭೋಃ ವಿಶ್ವಕ್ಸೇನಮಾವಾಹಯಾಮಿ. ಓಂ ಭೋಃ ವಿಶ್ವಕ್ಸೇನಮಾವಾಹಯಾಮಿ. ಓಂ ಸ್ವಃ ವಿಶ್ವಕ್ಸೇನಮಾವಾಹಯಾಮಿ. ಓಂ ಭೂರ್ಭುವಃ ಸ್ವಃ ವಿಶ್ವಕ್ಸೇನಮಾವಾಹಯಾಮಿ. ಶ್ರೀಮತೆ ವಿಶ್ವಕ್ಸೇನಾಯ ನಮಃ. ಧ್ಯಾಯಾಮಿ, ಆವಾಹಯಾಮಿ, ಆಸनं ಸಮರ್ಪಯಾಮಿ, ಪಾದಯೋಪಾದ್ಯಂ ಸಮರ್ಪಯಾಮಿ, ಹಸ್ತಯೋರ್ಘ್ಯಂ ಸಮರ್ಪಯಾಮಿ.
आवरणार्थे ऊर्ध्वपुण्ड्रार्थे उपवीतार्थे अक्षतां समर्पयामि हरिद्राचूर्णं कुङ्कुमचूर्णं समर्पयामि पुष्पाणि समर्पयामि धूपम् आघ्रापयामि दशाग्नं गुरुवारेणं सुगन्धिं कपिलाढ्यक संयुक्तं धूपोऽयं प्रतिगृह्यताम् धूपानन्तरे गुडगण्डं निवेदयामि पूर्यपं ताम्बूलं समर्पयामि मन्त्रपुष्पं समर्पयामि सुवर्णपुष्पं समर्पयामि सर्वोपचारार्थे अक्षतान् समर्पयामि अर्घ्यमर्घ्यं समर्पयामि पाद्यं समर्पयामि मुखयाचनं समर्पयामि कर्पूर नीराजनं दर्शयामि विश्वक्सेनस्य यथास्थानं प्रतिष्ठापयामि शोभनार्थे क्षेमाय पुनरागमनाय च इमं मे वर्णश्रीहमुद्याचमणित्वाम वस्तुराचके तत्त्वयामि ब्रह्मणा वन्दना तथा शास्ते च मानो हविर्भिः अहेण मानवणे अभियदृशं समानः नमोषि अस्मिन् ब्रह्मे मण्डली कक्ष श्रीमन्नारायणमावाहयामि श्रीमन्नारायणाय नमः ध्यायामि आवाहयामि आसनं समर्पयामि पाद्योपाद्यं समर्पयामि हस्तयोर्घ्यं समर्पयामि तपयामि नानागमनं समर्पयामि आवरणार्थे ऊर्ध्वपुण्ड्रार्थे उपवीतार्थे अक्षतान् समर्पयामि हरिद्राचूर्णं समर्पयामि कुङ्कुमचूर्णं समर्पयामि पुष्पाणि समर्पयामि ವಿವಾಹ ಮಹೋತ್ಸವವು ಕಲ್ಯಾಣೋತ್ಸವವೆಂದು ಕರೆಯಲ್ಪಟ್ಟು ಕಲಿಯುಗದಲ್ಲಿ ತಿರುಪತಿಯಲ್ಲಿ ನಿರಂತರವಾಗಿ ಜರುಗುತ್ತದೆ. ಹಾಗೆಯೇ ಎಲ್ಲೆಲ್ಲೂ ಶ್ರೀನಿವಾಸನ ಕಲ್ಯಾಣ ದೇವಾಲಯಗಳಿವೆಯೋ ಅಲ್ಲಿ ಸಮಸ್ತ ಗ್ರಾಮಸ್ಥರು ಊರ ಭಕ್ತಾದಿಗಳು ಎಲ್ಲರೂ ಸೇರಿ ಭಕ್ತಿಯಿಂದ ಆಚರಿಸುತ್ತಾರೆ. ಕಲ್ಯಾಣೋತ್ಸವ ಈ ಸೇವೆಯನ್ನು ಮಾಡಿಸಿದವರೆಲ್ಲರಿಗೂ ಜೀವನವು ಕಲ್ಯಾಣಮಯವಾಗುತ್ತದೆ. ಸರ್ವ ದಾರಿದ್ರ್ಯಗಳು ನಾಶವಾಗಿ ಪಾಪಗಳಿಂದ ಮುಕ್ತಿ ಸಿಗುತ್ತದೆ. ವಿವಾಹ ಯೋಗ್ಯರಾದ ಕನ್ಯೆಯರಿಗೆ ಪುರುಷರಿಗೆ ವಿವಾಹ ಯೋಗವು ಶೀಘ್ರವಾಗಿ ಜರುಗುತ್ತದೆ. ಜೀವನದಲ್ಲಿ ಯಾವುದೇ ಕಾರ್ಯಗಳಿಗೆ ಅಡೆತಡೆ ಇದ್ದಲ್ಲಿ ಕಲ್ಯಾಣೋತ್ಸವವನ್ನು ಕೈಗೊಂಡಲ್ಲಿ ಅವರ ಬದಲಾಗುತ್ತದೆ, ಕಲ್ಯಾಣಮಯವಾಗುತ್ತದೆ. ಇದು ಬಹಳ ಶ್ರೇಷ್ಠ ಸೇವೆಯೆಂದೇ ಪ್ರಚಲಿತವಾಗಿದೆ. ದಂಪತಿಗಳಲ್ಲಿ ಅನ್ಯೋನ್ಯತೆ ಹೆಚ್ಚಾಗುತ್ತದೆ ಮತ್ತು ಜೀವನವು ನಿರಾಳತೆಯಿಂದಿರುತ್ತದೆ ಅಂತ ಪುರಾಣಗಳಲ್ಲಿ ತಿಳಿಸಲಾಗಿದೆ. चतुर्वेदाध्यायिनो सौभाग्य विश्वंबर निर्मल निराकार साकार आकार त्रयार्षेय प्रवरान्वित सौभाग्य गोत्रोद्भवां श्री लक्ष्मी भूनीलानाम्नीं कन्यां प्रणीमहे अनन्तवेदाध्यायिनोच्युत परब्रह्मणादि नारायण परव्योह भवान्तर्याम्यर्चावतार पंचार्षेय प्रवरान्वित अच्युत गोत्रोद्भवां शंख चक्र गदाधराय गरुडवाहन रूढाय श्री भूनीला समेताय श्री कल्याण वेंकटेश्वर स्वामी शर्मणे वराय चतुर्वेदाध्यायिनो सौभाग्य विश्वंबर निर्मल निराकार साकार आकार त्रयार्षेय प्रवरान्वित सौभाग्य गोत्रोद्भवस्य विश्वंबर शर्मणो नप्त्रे रत्नाकर शर्मण पौत्रे क्षीरार्णव शर्मण पुत्रे सौभाग्य गोत्रोद्भवां श्री लक्ष्मी भूनीला नाम्नीं कन्यां प्रणीमहे अनन्तवेदाध्यायिनोच्युत परब्रह्मणादि नारायण परव्योह भवान्तर्याम्यर्चावतार पंचार्षेय प्रवरान्वित अच्युत गोत्रोद्भवस्य संकर्षण शर्मण पौत्राय प्रद्युम्न शर्मण पुत्राय अनिरुद्ध शर्मण पुत्राय अच्युत गोत्रोद्भवाय अनिरुद्ध शर्मणे श्री मांडव्याधीशाय शंख चक्रगदाधराय गरुडवाहन रूढाय श्री लक्ष्मी कल्याण वेंकटेश्वर स्वामी शर्मणे वराय पूर्वोच्चरदेवं विशेषेण विशिष्टायामस्यां श्रुतितौ श्री भगवताज्ञेया भगवत्कैङ्कर्य. ಸ್ನೇಹಿತರೆ, ಇದು ಕೇವಲ ಕಲ್ಯಾಣೋತ್ಸವ ಮಾತ್ರವಲ್ಲ, ಇದಕ್ಕೂ ಭಾಗವಹಿಸಲು ಸೇವೆ ಮಾಡಲು ಈ ಸುಂದರ ದೃಶ್ಯವನ್ನು ವೀಕ್ಷಿಸಲು ಬಹಳ ಭಾಗ್ಯವನ್ನು ಮಾಡಿದವರಿಗೆ ಮಾತ್ರ ಸಾಧ್ಯ. ಪುಣ್ಯವಂತರಿಗೆ ಪೂರ್ವಜನ್ಮದ ಸುಕೃತವೇ ಸರಿ ಅಂತ ಹೇಳಬಹುದು. ನೀವು ಭಾಗಿಯಾದಷ್ಟು ಫಲವು ಈ ವಿಡಿಯೋ ವೀಕ್ಷಿಸುವುದರಿಂದ ಉಂಟಾಗುತ್ತದೆ. ತಪ್ಪದೇ ಇಡೀ ಕಲ್ಯಾಣೋತ್ಸವದ ವಿಡಿಯೋವನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಎಲ್ಲ ಬಂಧು ಮಿತ್ರರೊಡನೆ ಶೇರ್ ಮಾಡಿ. ಕಲ್ಯಾಣಿ ಹಿಡನ್ ವೈಬ್ಸ್ನ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ.
कामाला संभवामि महामंत्रापदाम बुद्धिः मानयाम हरिवकाम शोकाम नामताम दीप्ताम लोकविनाशकेन्द्रल्यं प्रणलोकमाप्रेम पद्मप्रियामः पद्महस्ताय नमः पद्माक्षे पद्मसुन्दरां पद्मभानुमतिं पद्मनाभयां पद्मावतां देवीं पद्मिनीं पद्मनिधिं नमः पुण्यगन्धां सुप्रसन्नां प्रसादां किं चन्द्रवदनां चन्द्रां चन्द्र सहोदरां चन्द्रां चन्द्ररूपायं सत्ये महागणाभिषेकं तृतीयार्धां शिवति क्षणं शान्तिं समाल्यां रामरारोहं शिवं सुनामं दागमनिं मननंदनं कृतिं जनसमयं सुपदापि दानं लक्ष्मण सुपदामः शुभाय नमः हिरण्य प्राकां समोदनयां यां नाम समोत्य प्रस्थं प्रतिमसन्ना चन्द्रकाल ज्ञानस्करोमि सद्विष्णो परमं पश्यन्ति सूर्यः दीवयपदां मदत्राहो कन्यवो जाग्रवानं दशविन्दले विष्णोर्य परमं मनसं ನಿಧಾನವಾಗೆಲ್ಲ ಮುಖ್ಯ ನಮಸ್ಕಾರ ಮಾಡ್ಕೊಳ್ಳಿ. ಅರ್ಶಿನ ಕುಂಕುಮ ಯಾರು ಇಟ್ಕೋಬಾರ್ದು, ಮುಟ್ಟೋದಷ್ಟೇ. ಶ್ರೀಕಾ ಪಾಯಾನ್ನೋ ಭಗವಾನ್ ಪುರಾಣ ಪುರುಷ ಕುರ್ಯಾತ್ ಶ್ರೀ ಲಕ್ಷ್ಮೀ ನಾರಾಯಣ ಧ್ಯಾನಾತ್ ಸಾವಧಾನ ಶ್ರೀ ಲಕ್ಷ್ಮೀ ಕಮಲಾಲಯ ವಸವತಿ गातुं यज्ञाय गातुं यज्ञपतये दैवे स्वस्तिरस्तु नः स्वस्तिर्मानुषेभ्यः ऊर्ध्वन्ति गातुं यजमानो अस्तु पदे ओम शां देशां